ಎಲ್ಲಾ ತರದ ಶಾಂಪೂ, ಹೇರ್ ಆಯಿಲ್, ಸೀರಮ್ ಹಾಗೂ ಮಲ್ಟಿವೈಟಮಿನ್ಸ್ ಟ್ಯಾಬ್ಲೆಟ್ಸ್ ತಗೊಂಡ್ರು ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗದಿದ್ರೆ ಈ ಒಂದು 4 ಟೆಸ್ಟ್ ಅನ್ನು ಮಾಡಿ ನೋಡಿ. ಮೊದಲನೆಯದು DHEA. ಇದು ಮೇನ್ಲಿ ಎಡ್ರಿನಲ್ ಗ್ಲ್ಯಾಂಡ್ ಇಂದ ಸಿಕ್ರೀಟ್ ಆಗುತ್ತೆ. ಇದು ನಮ್ಮ ದೇಹದಲ್ಲಿರುವಂತಹ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಅನ್ನು ನೋಡುತ್ತೆ. ಈ ಜಾಸ್ತಿ ಆಗ್ಬಿರುತ್ತೆ ಅವಾಗ ಮೇಲ್ ಪ್ಯಾಟರ್ನ್ ಆಫ್ ಬಾಲ್ನೆಸ್ ಇರುತ್ತೆ, ಅಂದ್ರೆ ಮುಂಭಾಗದಲ್ಲಿ ಹೇರ್ ಫಾಲ್ಸ್ ಜಾಸ್ತಿ ಇರುತ್ತೆ ಅಂತ. ಎರಡನೆಯದು ಟೆಸ್ಟ್ ಫೆರಿಟಿನ್. ಇದು ನಮ್ಮ ದೇಹದಲ್ಲಿರುವಂತಹ ಒಂದು ಕಬ್ಬಿಣದ ಅಂಶ ಎಷ್ಟು ಬಾಡಿಯಲ್ಲಿ ಸ್ಟೋರ್ ಆಗಿದೆ ಅಂತ ನಿಮ್ಗೆ ಗೊತ್ತು ಮಾಡುತ್ತೆ. ಈಗ ಕಬ್ಬಿಣದ ಅಂಶ ತುಂಬಾ ದೇಹದಲ್ಲಿ ಕಡಿಮೆ ಇದ್ರೆ ನಿಮ್ಗೆ ಹೇರ್ ಲಾಸ್ ಆಗುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೂರನೆಯ ಟೆಸ್ಟ್ TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಥೈರಾಯ್ಡ್ ಸಮಸ್ಯೆ ಇರುವಾಗ ಹೇರ್ ಫಾಲ್ ಸಮಸ್ಯೆ ಆಗುವಂತದ್ದು ತುಂಬಾ ಕಾಮನ್. ಆ ಸಮಯದಲ್ಲಿ ಹೇರ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಹೇರ್ ಫಾಲ್ ಆಗುವಂತದ್ದು ಕಡಿಮೆ ಆಗಲ್ಲ. ಅದರ ಬದಲು TSH ಲೆವೆಲ್ಸ್ ಅನ್ನು ಕಡಿಮೆ ಮಾಡಿದ್ರೆ ಮಾತ್ರ ನಿಮ್ಗೆ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಅದೇ ರೀತಿ 4ನೆಯ ಟೆಸ್ಟ್ ವೈಟಮಿನ್ ಡಿ. ವೈಟಮಿನ್ ಡಿ ನಮಗೆ ಜಾಸ್ತಿಯಾಗಿ ಸಿಗುವುದು ಸೂರ್ಯನ ಕಿರಣದಿಂದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಾಗಿದೆ ಅಂದ್ರೆ ಜಾಸ್ತಿಯಾಗಿ ಒಳಗಿದ್ದೇ ನಾವು ಕೆಲಸ ಮಾಡೋದ್ರಿಂದ ನಾವು ಹೊರಗೆ ಹೋಗಲ್ಲ. ನಾವೀಗ ಒಂದು ವೈಟಮಿನ್ ಡಿ ಲೆವೆಲ್ ಚೆಕ್ ಮಾಡಿದ್ರೆ 60 to 70% ಜನರಲ್ಲಿ ವೈಟಮಿನ್ ಡಿ ಲೆವೆಲ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ವೈಟಮಿನ್ ಡಿ ಲೆವೆಲ್ ಕಡಿಮೆ ಇದ್ರೂ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಇರುತ್ತೆ.